Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ದುಬೈನಿಂದ ಬಂದು ಮತದಾನ ಮಾಡಿದಂಥ ಮತದಾರ ದುಬೈನಿಂದ ನೇರವಾಗಿ ಈ ಮತದಾನಕ್ಕೋಸ್ಕರನೇ ಬಂದಿದ್ದಾರಾ ಅದೊಂದು ಪ್ರಶ್ನೆ. ಸೈಯದ್ ಸುಬಾನ್ ಮತದಾನ ಮಾಡಿದಂಥ ವ್ಯಕ್ತಿ ಕೋಲಾರದಲ್ಲಾಗಿರುವಂಥ ಘಟನೆ ಇದು. ಕೋಲಾರದ ನಿವಾಸಿಯಾಗಿರುವಂಥ ಸೈಯದ್ ಸುಬಾನ್ ಈಗ ದುಬೈನಿಂದ ಬಂದು ಮತದಾನವನ್ನು ಮಾಡಿದ್ದಾರೆ. ಬಿಸ್ನೆಸ್ಗೆಂದು ದುಬೈಗೆ ತೆರಳಿ ಅಲ್ಲೇ ಸೆಟ್ಲ್ ಆಗಿದ್ದರು. ಅದಾದ ಬಳಿಕ ಈಗ ಮತ್ತೆ ವಾಪಸ್ ಕೋಲಾರಕ್ಕೆ ಬಂದಿದ್ದಾರೆ. ಈಗ ಮತದಾನಕ್ಕಾಗಿ ಇಂದು ಕೋಲಾರಕ್ಕೆ ಆಗಮಿಸಿ ಮತದಾನ ಮಾಡಿದ್ದಾರೆ. ಸೈಯದ್ ಸುಬಾನ್ ಎಂಬುವಂಥ ವ್ಯಕ್ತಿ ಈಗ ಕೋಲಾರದಲ್ಲಿ ಮತದಾನವನ್ನು ಮಾಡಿದ್ದಾರೆ. ಮತದಾನಕ್ಕೋಸ್ಕರ ಅಂತಲೇ ದುಬೈನಿಂದ ಬಂದಿದ್ದಾರೆ. ದುಬೈನಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಹಲವಾರು ವರ್ಷಗಳಿಂದ ಅವರು ದುಬೈಗೆ ಹೋಗಿ ಸೆಟ್ಲ್ ಆಗಿದ್ದರು. ಈಗ ಮತದಾನಕ್ಕೆ ಅಂತ ಕೋಲಾರಕ್ಕೆ ಬಂದು ಕೋಲಾರದಲ್ಲಿ ಈಗ ಮತ ಚಲಾವಣೆಯನ್ನು ಮಾಡಿದ್ದಾರೆ. ಇದಕ್ಕೂ ಒಂದು ಒಳ್ಳೆ ಬೆಳವಣಿಗೆ. ನಾವು ಕೆಲವೊಂದಷ್ಟು ದಕ್ಷಿಣ ಕನ್ನಡದ ಒಂದಷ್ಟು ಜನರ ಜೊತೆಗೆ ಮಾತಾಡುವಾಗ ಅವ್ರು ಹೇಳ್ತಾ ಇದ್ರು, ಹೆಚ್ಚಿನ ಸಂಖ್ಯೆಯಲ್ಲಿ ದುಬೈ ಈ ಬೇರೆ ಬೇರೆ ಭಾಗಗಳಲ್ಲಿ ಏನಿರ್ತಾರಲ್ಲ, ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಕೂಡ. ಅಲ್ಲಿಂದ ಬಂದು ಮತದಾನಕ್ಕೆ ಅಂತ ಹೇಳಿನೇ ಬಂದಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಒಂದು ಒಳ್ಳೆ ಬೆಳವಣಿಗೆ. ಈ ಬಾರಿ ಸಾಕಷ್ಟು ಒಂದು ಇಂಟ್ರೆಸ್ಟಿಂಗ್ ಆದಂಥ ಒಂದು ಎಲೆಕ್ಷನ್ ಅನ್ನುವಂಥದ್ದನ್ನು ಆ ಭಾಗದ ಜನ ಕೂಡ ಹೇಳ್ತಾ ಇದ್ರು. ಸೊ ಹಾಗಾಗಿ ಈಗ ಕೋಲಾರದ ನೋಡ್ತಾ ಇದ್ದೀವಿ ನಾವು, ಸೈಯದ್ ಸುಬಾನ್ ಅಂತೇಳಿ ಇವರು ಕೂಡ ದುಬೈಲಿದ್ರಂತೆ. ಇಲ್ಲಿಂದ ಬಂದು ಮತ ಚಲಾವಣೆಯನ್ನು ಮಾಡಿದ್ದಾರೆ. ಮತಗಟ್ಟೆ ಬಳಿ ಹಣ ಹಂಚಿಕೆ ಮಾಡ್ತಿರುವಂಥ ಆರೋಪ ಕೂಡ ಕೇಳಿ ಬಂದಿದೆ. ಈಗ ಮತಗಟ್ಟೆ ಸಂಖ್ಯೆ 135 ಬಳಿ ಹಣ ಹಂಚಿಕೆ ಮಾಡ್ತಾ ಇದ್ದಾರೆ. ಬಂಗಾರಪೇಟೆ ಮತಗಟ್ಟೆ ಸಂಖ್ಯೆ 135 ಬಳಿ ಆಗಿರುವಂಥ ಘಟನೆ ಇದು. ಸಾಕಷ್ಟು ಒಂದು ಆಕ್ರೋಶ ಇಲ್ಲಿ ವ್ಯಕ್ತವಾಗಿದೆ. ಮಾಜಿ ಕೌನ್ಸಿಲರ್ ಮಹೇಂದ್ರ ವಿರುದ್ಧ ಹಣ ಹಂಚಿಕೆ ಆರೋಪ ಕೇಳಿ ಬಂದಿದೆ. ಕೋಲಾರ ಜಿಲ್ಲೆ ಬಂಗಾರಪೇಟೆ ಮತಗಟ್ಟೆ ಸಂಖ್ಯೆ 135 ಬಳಿ ಅವ್ರ ಕಡೆಯವರೆಲ್ಲ ಹಣ ಹಂಚ್ತಿದ್ದಾರಂತೆ. ಮತಗಟ್ಟೆ ಬಳಿ ಹಣ ಹಂಚಿಕೆ ಮಾಡ್ತಾ ಇದ್ದಾರೆ, ದಯವಿಟ್ಟು ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅನ್ನುವಂಥದ್ರ ಬಗ್ಗೆ ಆಗ್ರಹಗಳು ಕೇಳಿ ಬರ್ತಾ ಇವೆ. ಇನ್ನುಳಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಈಗ ಮತದಾನದ ಪ್ರಕ್ರಿಯೆ ಕೂಡ ಬಿರುಸು ಪಡ್ಕೊಂಡಿರುವಂಥದ್ದನ್ನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಮತಗಟ್ಟೆಯ ಬಳಿ ಹಣದ ಆಮಿಷ ಹೊಡ್ತಾ ಇದ್ದಾರೆ ಅಂಥೇಳಿ, ಕೆಲವೊಂದು ಕಡೆ ಈಗ ಕುಮಾರಸ್ವಾಮಿ ಅವರು ಕೂಡ ಮಾತನಾಡ್ತಾ ಹರಿಹಾಯ್ತಾ ಇದ್ರು. ಒಂದು ಕಾರ್ಡ್ ವಿತರಿಸ್ತಾ ಇದ್ದಾರೆ, 4,000ದಿಂದ 10,000 ರೂಪಾಯಿಯ ಆಮಿಷ ಇಟ್ಬಿಟ್ಟು ಕಾರ್ಡ್ಗಳನ್ನೆಲ್ಲ ಕೊಡ್ತಾ ಇದ್ದಾರೆ, ಬೇರೆ ಬೇರೆ ವಸ್ತುಗಳನ್ನೆಲ್ಲ ಕೊಡ್ತಾ ಇದ್ದಾರೆ, ಆಮಿಷ ಹೊಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಕುಮಾರಸ್ವಾಮಿ ಅವರು ಕೂಡ ಆರೋಪ ಮಾಡಿದ್ರು. ಇನ್ನೊಂದು ಕಡೆ ಇಲ್ಲಿ ಕೋಲಾರದಲ್ಲೂ ಕೂಡ ಅದೇ ರೀತಿಯಾದಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ. ಇನ್ನು ನೋಡಿ, ಇಲ್ಲಿ ಒಂದು ಕಡೆ ಬೋಟ್ ಮೂಲಕ ಬಂದು ಜನ ಮತ ಚಲಾವಣೆಯನ್ನು ಮಾಡಿದ್ದಾರೆ. ಸಂಪರ್ಕ ಸೇತುವೆ ಇಲ್ಲ, ಬಟ್ ಆದರೂ ಕೂಡ ಕರ್ತವ್ಯ ಅಂತೂ ನಿಭಾಯಿಸಲೇಬೇಕು ನಾವು. ಹಾಗಾಗಿ ಬೋಟ್ ಹತ್ತು ಬಂದು ನಾವು ವೋಟಿಂಗ್ ಮಾಡಿದ್ದೀವಿ ಅಂತ ಜನ ಹೇಳ್ತಾ ಇದ್ದಾರೆ. ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪಾವೂರು ಬಳಿಯ ದ್ವೀಪ, ಸೊ ಒಂದು ರೀತಿ ದ್ವೀಪದಂತ ಆಗ್ಬಿಟ್ಟಿದೆ ಪಾಪ. ಅಲ್ಲಿ ಅವರಿಗೆ ಸರಿಯಾಗಿ ಸಂಪರ್ಕನೂ ಕೂಡ ಇಲ್ಲ, ಸಂಪರ್ಕ ಸೇತುವೆನೂ ಇಲ್ಲ. ಸೊ ನೇತ್ರಾವತಿ ನದಿ ಸಂಪರ್ಕ ಸೇತುವೆ ಇಲ್ಲದೆ ಜನ ಪರದಾಡ್ತಾ ಇದ್ದಾರೆ. ದ್ವೀಪ ಪ್ರದೇಶದಲ್ಲಿ 50ಕ್ಕೂ ಹೆಚ್ಚು ಕುಟುಂಬಗಳು ವಾಸಿಸ್ತಾ ಇವೆ. ಈಗ ಅವರೆಲ್ಲರೂ ಕೂಡ ನಾವೆಲ್ಲಿ ಅಪ್ರಿಷಿಯೇಟ್ ಮಾಡಲೇಬೇಕು. ಬೋಟ್ ಮೂಲಕ ಬಂದು ಮತ ಚಲಾವಣೆಯನ್ನು ಮಾಡಿದ್ದಾರೆ. ಹಾಗೆ ಟಿವಿ9 ಜೊತೆಗೆ ತಮ್ಮ ಅಳಲನ್ನು ಕೂಡ ತೋಡ್ಕೊಂಡಿದ್ದಾರೆ. ನೋಡಿ ಸ್ವಾಮಿ, ನಮಗೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ, ಆದರೂ ಯಾರು ಕೂಡ ನಮ್ಮ ಕಡೆ ಗಮನ ಹರಿಸಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ಕೊಂಡಿದ್ದಾರೆ ಪಾಪ ಅವರು. ನೋಡಿ, ಇದೇ ಬೋಟ್ ಮೂಲಕ ಹೋಗಿ ಮತ ಚಲಾವಣೆ ಮಾಡಿ ಮತ್ತೆ ವಾಪಸ್ ಹೋಗಿದ್ದಾರೆ. ನಮ್ಮ ಪ್ರತಿನಿಧಿ ಅಶೋಕ್ ಪೂಜಾರಿ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಹಾಗೆ ಇವ್ರ ಜೊತೆಗೆ ಮಾತಾಡಿದ್ದಾರೆ, ಬನ್ನಿ ನೋಡೋಣ. ಇಲ್ಲಿ ಏನೇನು ಸಮಸ್ಯೆ ಇದೆ, ಈ ಸಮಸ್ಯೆ ಇದ್ರೂ ಕೂಡ ತಾವು ತಮ್ಮ ಹಕ್ಕನ್ನು ಇವತ್ತು ಚಲಾಯಿಸಿದ್ದೀರಿ, ಏನು ಹೇಳ್ತೀರಿ? ಇಲ್ಲಿ ಸಮಸ್ಯೆ ತುಂಬ ಇದೆ. ಅಂದರೆ ಮೇಯ್ನಾಗಿ ಒಂದು ಸೇತುವೆಯ ಸಮಸ್ಯೆ ಇದೆ, ಮತ್ತು ಜನರಿಗೆಲ್ಲ ತುಂಬ ಆಚೀಚೆ ಹೋಗ್ಲಿಕ್ಕೆ ಕಷ್ಟ ಆಗ್ತದಲ್ಲ. ಈಗ ನೀವು ಕೂಡ ಓಟು ಚಲಾಯಿಸಿದ್ರಿ, ಏನು ಹೇಳ್ತೀರಿ? ಸಾಕಷ್ಟು ಸಮಯದಿಂದ ಜನಪ್ರತಿನಿಧಿಗಳಿಗೆ ಈ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ಬೇಕು ಅಂತ ಮನವಿಯನ್ನು ಮಾಡ್ಕೊಂಡಿಲ್ವ, ಅಥವಾ ಏನು ಹೇಳ್ತಾರೆ ಅವರು ಅಂತ ಹೇಳಿ? ಮನವಿಯನ್ನು ಸಾಕಷ್ಟು ನಾವು ಮಾಡಿಕೊಂಡಿದ್ದೇವೆ, ಒಂದು ನಮಗೆ ಸೇತುವೆ ಆಗಬೇಕಂತ. ಆದರೂ ಇದುವರೆಗೂ ಏನೂ ಆಗಿಲ್ಲ. ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ತುಂಬ ಹೋಗ್ಲಿಕ್ಕೆ ಬರಲಿಕ್ಕೆ ಮಕ್ಕಳಿಗೆ ಎಲ್ಲ ಕಷ್ಟ ಆಗ್ತಾ ಇದೆ ಈ ಮಳೆಗಾಲದಲ್ಲಿ, ಆ ಕಡೆ ಈ ಕಡೆ ಹೋಗಲಿಕ್ಕೆ. ಈಗ ಸೇತುವೆ ಇದೆ, ಟೆಂಪರರಿ ಸೇತುವೆ ಇದೆ, ಆದರೂ ಮಳೆಗಾಲದಲ್ಲಿ ನಾವು ಬೋಟು ಮುಖಾಂತರನೇ ಹೋಗಬೇಕು. ಸ್ವಲ್ಪ ಕಷ್ಟ ಆಗ್ತಾ ಇದೆ ನಮಗೆ. ತಾವು ಕೂಡ ಬೋಟಲ್ಲಿ ಬಂದು ಈಗ ಓಟ್ ಹಾಕ್ಲಿಕ್ಕೆ ಹೋಗ್ತಿದ್ರ ಅಥವಾ ಏನು? ನಮ್ಗೆ ಸಮಸ್ಯೆ ತುಂಬ ಉಂಟು. ಯಾಕೆಂದ್ರೆ ನಮಗೆ ಕೆಲಸಕ್ಕೆ ಹೋಗುವಾಗ ಬೆಳಿಗ್ಗೆ ಹೋಗ್ಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಮತ್ತೆ ಬರುವಾಗ ರಿಟರ್ನ್ ನಮಗೆ ಮಳೆಗಾಲದಲ್ಲಿ ತುಂಬ ಕಷ್ಟ. ಯಾಕೆಂದ್ರೆ ಟೈಮ್ ಬೋಟ್ ಇಲ್ಲ, ಮತ್ತೆ ನಾವು 1 ಗಂಟೆ ವೇಟ್ ಮಾಡಬೇಕಾಗ್ತದೆ ಬೋಟಿಗೆಲ್ಲ. ಅದು ಮಕ್ಕಳು ಸ್ಕೂಲಿಗೆ ಹೋಗ್ಲಿಕ್ಕೆ ಕೂಡ ತುಂಬ ಒದ್ದೆಯಾಗಿ ಹೋಗುವಾಗ ತುಂಬ ಕಷ್ಟ ಆಗ್ತದೆ ನಮಗೆ. ಅದು ಪರವಾಗಿಲ್ಲ, ನಾವು ಹೋಗಿ ಡ್ಯೂಟಿ ಡ್ರೆಸ್ ಚೇಂಜ್, ಮಕ್ಕಳು ಹೋಗುವಾಗ ಡ್ರೆಸ್ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಯೂನಿಫಾರ್ಮ್ ಅಲ್ಲಿ ಹೋಗ್ತಾರೆ, ಅದೇ ಸ್ಕೂಲಲ್ಲಿ ಕೂತ್ಕೊಳ್ಬೇಕು, ಫುಲ್ ಒದ್ದೆ ಆಗ್ತಾರಲ್ಲ, ಆಗ ತುಂಬ ಕಷ್ಟ ಆಗ್ತದೆ. ಈಗ ಇನ್ನೊಬ್ಬ ಜನಪ್ರತಿನಿಧಿ ಸರ್, ಈ ಭಾಗದಲ್ಲಿ ಸಾಕಷ್ಟು ಸಂಖ್ಯೆ ಮತದಾರರು ಕೂಡ ಇದ್ದಾರೆ, ಆದರೆ ಸಾಕಷ್ಟು ಸಮಯದಿಂದ ಸೇತುವೆಗಾಗಿ ಬೇಡಿಕೆ ಇಟ್ಟಿದ್ದಾರೆ, ಇನ್ನೂ ಕೂಡ ಆಗಿಲ್ಲ ಎನ್ನುವಂಥದ್ದು.
ಇರುವಂಥದ್ದು? ಹಲವಾರು ವರ್ಷಗಳಿಂದ ಸುಮಾರು ದೇಶಕ್ಕೆ ಸ್ವಾತಂತ್ರ್ಯ ಬಂದು 76-77 ವರ್ಷ ಆಯಿತು. ಆದರೆ ಈ ಪ್ರದೇಶದ ಜನರು ಮೂಲಭೂತ ಸೌಕರ್ಯದಿಂದ ತುಂಬ ವಂಚಿತರಾಗಿದ್ದಾರೆ ನಿಜವೂ. ಆದರೆ ನಮ್ಮಿಂದ ಸ್ವಲ್ಪ ತೊಂದರೆ ಆಗಿದೆ. ಇನ್ನೂ ಆದಷ್ಟು ಬೇಗ ಈ ಒಂದು ತೂಗು ಸೇತುವೆಯನ್ನು ಮಾಡಿಕೊಡ್ತೇವೆ ಅಂತ ಹೇಳಿ ಭರವಸೆ ಕೊಡ್ತೇವೆ. ಇನ್ನು ಈ ಥರದ ಒಂದಷ್ಟು ಸಮಸ್ಯೆಗಳನ್ನು ಅಲ್ಲಲ್ಲಿ ನಾವು ನೋಡ್ತಾ ಇದ್ದೀವಿ. ನಮ್ಮ ಮತಗಟ್ಟೆಗಳಲ್ಲೂ ಕೂಡ ಕೆಲವೊಂದು ಕಡೆ ಸಮಸ್ಯೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ. ಒಂದು ಕಡೆ ವೋಟರ್ ಸ್ಲಿಪ್ನಲ್ಲೇ ಮತಗಟ್ಟೆಯ ವಿಳಾಸ ಮತ್ತು ಮತಗಟ್ಟೆ ಸಂಖ್ಯೆ ತಪ್ಪಾಗಿದೆ ಅನ್ನುವಂಥದ್ರ ಬಗ್ಗೆ ಆರೋಪಗಳು ಕೇಳಿ ಬರ್ತಾ ಇವೆ. ಸೊ ಇಲ್ಲಿ ಚಿಕ್ಕಬಳ್ಳಾಪುರ Brought you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.